ಅಲ್ಲ ರೈತಮ್ಮ ಅಂದ್ರೆ ನಾ ನಿಮ್ಮ ಪ್ರೀತಿ ಧನುಷ್ ಮಾತಾಡ್ತಿರೋದು. ಏನಪ್ಪ ವಿಶೇಷ ಅಂದ್ರೆ ನಮ್ ಜಮೀನ್ ಹತ್ರ ಬಂದಿದೆ. ಏನಕ್ಕಪ್ಪ ಅಂದ್ರೆ ನಮ್ ಟೊಮೊಟೊ ಹಾಕಿದ್ದು ಯಾವ ಮಂತ್ ಹಾಕಿದ್ರೆ ರೇಟ್ ಸಿಗುತ್ತೆ ಅಂದ್ರೆ ಒಂಚೂರು ಮಾಹಿತಿ ಅಲ್ಲಿ ಕೇಳಿಸ್ಕೊಳ್ಳಿ. ಯಾವ ಮಂತ್ ಅಂದ್ರೆ ಮೇ ತಪ್ಪಿ ಏಪ್ರಿಲ್ ತಿಂಗಳಲ್ಲಿ ಹಾಕಿದ್ರೆ ಆಲ್ಮೋಸ್ಟ್ ರೇಟ್ ಸಿಗೋ ಚಾನ್ಸ್ ಇರುತ್ತೆ. ಏನಕ್ಕಪ್ಪ ಅಂದ್ರೆ ಆ ತಿಂಗಳು ವಿಪರೀತ ಮಳೆ ಆಗೋ ಕಾರಣದಿಂದ ಮತ್ತೆ ಆವಿನಕಾಲ ಮಳೆ ಆಗೋ ಕಾರಣದಿಂದ ಮತ್ತೆ ರೋಗ ರುಜಿನ ಬರುತ್ತೆ ಆ ಟೈಮಲ್ಲಿ. ಆ ಟೈಮ್ ನೀಟ್ ನಿಗಾ ಮಾಡ್ಕಿತ್ತು ಅಂದ್ರೆ ಆಲ್ಮೋಸ್ಟ್ 100% ಇಲ್ಲಾಂದ್ರೆ 80% ರೇಟ್ ಸಿಗುತ್ತೆ. ಏನಕ್ಕಪ್ಪ ಅಂದ್ರೆ ಒಂದು ಮತ್ತೆ ಹೂವು ಉದ್ರೋದು ಆ ಟೈಮಲ್ಲಿ ಹೂದ ಔಷಧಿ ನೀಟಾಗಿ ಹೊಡ್ಕೊಳ್ಳೋದು ಹಂಗ್ ನಿಗಾ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಇದಾಗುತ್ತೆ. ಇಲ್ಲಿ ನೋಡಿ ಹೂವು ಎಲ್ಲ ಈ ತರ ಇದಾಗುತ್ತೆ. ಆ ಕಾರಣದಿಂದ ಆ ಟೈಮಿಗೆ ರೇಟ್ ಡಿಮ್ಯಾಂಡ್ ಆಗೋ ಜಾಸ್ತಿ ಇರುತ್ತೆ. ಎಷ್ಟು ವಿಪರೀತ ಟೊಮೊಟೊ ಬೆಳೆದ್ರು ಆ ಟೈಮಲ್ಲಿ ಇಲ್ಲ ಅಂದ್ರೆ 300 ರೂಪಾಯಿಂದ 500 ರೂಪಾಯಿ ಒಳಗಡೆ ರೇಟ್ ಸಿಕ್ಕೇ ಸಿಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಆ ಟೈಮಲ್ಲಿ ನೀವು ಎಲ್ಲಾ ಟೈಮಲ್ಲಿ ಬೆಳೆದ್ಕಿಂತ ಈ ಟೈಮಲ್ಲಿ ಬೆಳೆದ್ರೆ ಆಲ್ಮೋಸ್ಟ್ ಸಿಗೋ ಚಾನ್ಸಸ್ ಇರುತ್ತೆ ರೇಟ್. ಸುಮ್ಮನೆ ವರ್ಷ ಪೂರ್ತಿ ಹಾಕೊಂಡು ಮತ್ತೆ ಬೇಸಿಗೆ ಟೈಮಲ್ಲಿ ಎಲ್ಲ ಹಾಕ್ತಾರಲ್ಲ ಅವ್ರದ್ದೆಲ್ಲ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಗಿಡ ನೀಟಾಗಿ ಬರುತ್ತೆ, ಗಿಡ ಹಾಳಾಗಲ್ಲ. ಈ ಟೈಮಲ್ಲಿ ಹೊರಗಡೆ ತಮಿಳ್ನಾಡು ಸೈಡ್ ಎಲ್ಲ ವಿಪರೀತ ಟೊಮೊಟೊ ಬೆಳಿತಾರೆ. ಅಲ್ಲಿ ಎಷ್ಟೇ ಬೆಳೆದ್ರು ಆಲ್ಮೋಸ್ಟ್ ಅರ್ಧಕ್ಕರ್ಧ ವೇಸ್ಟ್ ಆಗುತ್ತೆ. ವೇಸ್ಟ್ ಆಗೋ ಕಾರಣದಿಂದ ನಮ್ ಕಡೆ ರೇಟ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಮ್ದು ಅರ್ಧಕ್ಕರ್ಧ 50% ಮಳೆ ಆದ್ರೆ 50% ನೀರಾವರಿಯಿಂದಲೇ ನಾವು ಅವಲಂಬಿಸಿರೋ ಕಾರಣದಿಂದ ರೇಟ್ ಸಿಗೋ ಚಾನ್ಸಸ್ ಇರುತ್ತೆ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ರೈತರೆ.